ಶರಣಾರ್ಥಿಗಳು. ಮರ್ತ್ಯದಲ್ಲಿ ಕರ್ತಾರ ನೆನೆಸಿದ, ಮರ್ತ್ಯದಲ್ಲಿ ಶಿವಜ್ಞಾನ ಹರಿಸಿದ, ಮರ್ತವೇ ಮಹಾಮನೆ ಎನಿಸಿದ ಶರಣ ತತ್ವದಲ್ಲಿ, ಮರ್ತ್ಯದಲ್ಲಿ ಮಣಿಹವನ್ನು ಕಲಿಸಿದ, ಮರ್ತ್ಯದಲ್ಲಿ ಕೈಲಾಸ ತೋರಿದ, ಮರ್ತ್ಯದಳು ಜ್ಞಾನಭವ ಜ್ಯೋತಿ ಬೆಳಗಿಸಿದ ಶಿವಕುಮಾರ್ ಪ್ರಭುವಿಗೆ ನಮೋ ನಮೋ ಎಂದು ನನ್ನ ನಮನಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಜಗತ್ತಿನಲ್ಲಿ ಒಂದು ಅತ್ಯಂತ ದಾರ್ಶನಿಕವಾದ ಮಾತು ಉಂಟು. ಭಗವಂತನು ಈ ಲೋಕಕ್ಕೆ ನಮ್ಮವನ್ನು ಹುಟ್ಟಿಸ್ತಾನೆ, ನಾವು ಹುಟ್ಟುತ್ತೇವೆ. ಹುಟ್ಟಿದ ನಂತರದಲ್ಲಿ ಬದುಕಿನುದ್ದಕ್ಕೂ ನಮ್ಮ ಸಾಧನೆಯನ್ನು ನಾವು ಮಾಡ್ತಾ ಹೋಗ್ತೀವಿ. ಸಾಧನೆಯ ನಂತರದಲ್ಲಿ ಈ ಜಗತ್ತಿಗೆ ಬೆಳಕನ್ನು ಕೊಟ್ಟು ಹೋಗಬೇಕಾಗ್ತದೆ. ಅಂಥ ಬೆಳಕನ್ನು ಕೊಟ್ಟು ಈ ಜಗತ್ತು ಸದಾ ಬೆಳಗುವಂತೆ ಮಾಡಿದಂತಹ ಮಹಾತ್ಮರಾದಂತಹ ನಮ್ಮ ಸದ್ಧರ್ಮ ಪೀಠದ 20ನೆಯ ಜಗದ್ಗುರುಗಳಾಗಿದ್ದಂತಹ, ಲಿಂಗೈಕ್ಯರಾಗಿ 32 ವರ್ಷಗಳು ಕಳೆದ ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ನುಡಿ ನಮನ ಸಲ್ಲಿಸಲು ನೆರೆದಂತಹ ಸರ್ವರಿಗೂ ನನ್ನ ಶರಣಾರ್ಥಿಗಳು. ಬಂಧುಗಳೇ, ಊರೆಲ್ಲ ನೆಂಟರು, ಕೇರಿಯೆಲ್ಲ ಬಳಗ, ಧರಣಿಯೇ ದೈವವಾಗಿರಲು ಯಾರನ್ನೂ ಬಿಡಲಿ. ಇಲ್ಲಿರುವಂತಹ ಎಲ್ಲ ಹಿರಿಯರೂ ಸಹ, ಎಲ್ಲ ಶರಣರೂ ಸಹ ನಮ್ಮ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ ಬೆಳಕಿನ ಅಡಿಯಲ್ಲಿ ಬೆಳಕಾಗಿ ಬೆಳಗಿದವರು. ಅವರ ಒಬ್ಬೊಬ್ಬರ ಹೆಸರನ್ನು ಹೇಳುವಂಥ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಈಗಲೇ ಅವ್ರ ಮಾತನ್ನು ಹೇಳಿದ್ದೇನೆ, ಅವರು ಬೆಳಗಾಗಿ ಬೆಳಗಿದ್ದವರು. ಅಂಥ ಬೆಳಗಿದ ಮಹನೀಯರನ್ನ ನಾನು ಅವರಿಗೆ ಮತ್ತು ಸಹೃದಯರಾಗಿ ಅವರನ್ನು ಆತ್ಮದಲ್ಲಿ ತಾವು ಚಿರಸ್ಥಾಯಿಯಾಗಿ ಶಾಶ್ವತವಾಗಿ ಅವರನ್ನು ಉಳಿಸಿಕೊಂಡು ಅವರ ಬದುಕನ್ನು ಬೆಳಕನ್ನು ಅನುಷ್ಠಾನಗೊಳಿಸಲು ಸಿದ್ಧರಾಗಿ ಬಂದಿರುವಂಥ ಎಲ್ಲ ಮುಗ್ಧ ನನ್ನ ಭಕ್ತರಿಗೆ ಶರಣಾರ್ಥಿಗಳು. ಬಂಧುಗಳೇ, ಯಾಕೆ ನಾವು ಈ ಶಿವಕುಮಾರ ಸ್ವಾಮಿಗಳ ಸ್ಮರಣೆಯನ್ನು ಮಾಡ್ಕೊಳ್ತಾ ಇದ್ದೀವಿ? 32 ವರ್ಷಗಳು ಗತಿಸಿ ಹೋಗಿದ್ದಾವೆ, ಮತ್ತ್ಯಾಕೆ ಸ್ಮರಣೆ ಮಾಡ್ಕೋಬೇಕು ಎನ್ನುವ ಅನ್ನಿಸಿಕೆ ಬಾರದ ರೂಪದಲ್ಲಿ ಜಗತ್ತನ್ನು ಬೆಳಗಿಸಿದವರು. ಅವರು ಸದಾಕಾಲವೂ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಲೌಕಿಕವಾಗಿ, ರಾಜಕೀಯವಾಗಿ ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡರೂ ಸಹ ಆಡಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಎಲ್ಲ ಕ್ಷೇತ್ರಗಳು ಧೀಶಕ್ತಿಯಾಗಿ ಧನಾತ್ಮಕವಾಗಿ ಚಿಂತಿಸಿದವರು. ಬಹಳ ಜನ ಇದ್ದಾರೆ, ಆದರೆ ಬಹಳ ಜನ ಋಣಾತ್ಮಕವಾಗಿ ಚಿಂತಿಸಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರೆ. ಆದರೆ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ ಸ್ಮರಣೆ, ಅವರು ಧನಾತ್ಮಕವಾಗಿ ಚಿಂತಿಸಿ ಜನ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಉಳಿದುಕೊಂಡಿದ್ದಾರೆ ಎನ್ನುವ ಕಾರಣಾರ್ಥವಾಗಿ ನಾವಿವತ್ತು ಅವರನ್ನ ಸ್ಮರಿಸ್ಕೊಳ್ತಾ ಇದ್ದೀವಿ. ಬಂಧುಗಳೇ, ಅವರು 1940ರಲ್ಲಿ ತಮ್ಮ ಜವಾಬ್ದಾರಿಯನ್ನು ತಗೊಳ್ತಾರೆ. ಪೀಠ ಏರಲ್ಲ, ಅವರು ಜವಾಬ್ದಾರಿಯನ್ನು ತಗೊಳ್ತಾರೆ. ಆ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ GS ಶಿವರುದ್ರಪ್ಪನವರು ಹೇಳಿದ ಹಾಗೆ ಎತ್ತ ನೋಡಿದತ್ತ ಕೊಳಕು ಮಂಡಲಗಳು ಅಂತ ಹೇಳ್ತಾರೆ. ಆ ಕೊಳಕು ಮಂಡಲಗಳ ಮಧ್ಯದಲ್ಲಿ ಬದುಕ್ತಾ ಇದ್ರು ಅವರು. ಜವಾಬ್ದಾರಿಯನ್ನು ಕೊಳಕು ಮಂಡಲದ ಮಧ್ಯದಲ್ಲಿ ಸ್ವೀಕಾರ ಮಾಡಿದರು. ಆ ಕೊಳಕು ಮಂಡಲವನ್ನು ಅತ್ಯಂತ ನಿರ್ಮಲವಾದಂತಹ ಕಲ್ಯಾಣವಾಗಿ ಸ್ವೀಕಾರ ಮಾಡೋದು ಹೇಗೆ ಎನ್ನುವಂಥ ಚಿಂತನೆಯನ್ನು ಮಾಡ್ತಾರೆ. ಆ ಚಿಂತನೆಯಲ್ಲಿ ಇಟ್ಟಂಥ ಮೊಟ್ಟ ಮೊದಲ ಹೆಜ್ಜೆ ಅಂದರೆ ಅವರು ತಮ್ಮ ಬದುಕನ್ನು ಅತ್ಯಂತ ಸರಳಗೊಳಿಸುವಂಥದ್ದು. ಒಂದು ಕಡೆ KC ಶಿವಪ್ಪನವ್ರು ಹೇಳ್ತಾರೆ, ಸಂತನೆಂದರೆ ಯಾರು ಸಂತನೆಂದರೆ ದೈವತ್ವವನ್ನು ತನ್ನೊಳಗಾಗಿಸಿಕೊಂಡವನು,
ಸರಳತೆಯನ್ನೇ ತನ್ನ ಬದುಕನ್ನಾಗಿ ರೂಢಿಸಿಕೊಂಡವನು ಸಂತ. ಎಲ್ಲರೊಳಗೆ ಒಬ್ಬನಾದವನು ಸಂತ ಅಂತ ಹೇಳ್ತಾರೆ. ಎಲ್ಲರೊಳಗೆ ಒಬ್ಬನಾದವನು, ತಾನೇ ತಾನಾಗಿ ಜವಾಬ್ದಾರಿಯನ್ನುತ್ತು ಪೀಠಾಧಿಪತಿಯಾಗಿ ಮೆರೀಬೇಕು ಎನ್ನುವಂಥದ್ದಿಲ್ಲ. ಎಲ್ಲರೊಳಗೆ ಒಬ್ಬನಾಗಿ ಬದುಕನಂಥವನೇ ನಿಜವಾದ ಸಂತ ಅಂತ ಹೇಳ್ತಾರೆ. ಅಂಥ ಸಂತರಾದಂಥವರು ಶಿವಕುಮಾರ ಸ್ವಾಮಿಗಳು. ಅವರು ಇಟ್ಟ ಮೊಟ್ಟ ಮೊದಲ ಹೆಜ್ಜೆಯ 4 ಅಂಶಗಳನ್ನು ಹೇಳ್ತೇನೆ. ವೈಯಕ್ತಿಕವಾಗಿ ಮೊಟ್ಟ ಮೊದಲು ಅವರು ವೈಯಕ್ತಿಕವಾಗಿ ಕ್ರಾಂತಿಯನ್ನು ಉಂಟು ಮಾಡ್ತಾರೆ. ಅಲ್ಲಿಯವರೆಗೆ ಪೀಠಾಧಿಪತಿಗಳು ಅಂತಂದರೆ ಯಾರು ಅಂತ ನಿಮಗೆಲ್ಲ ಸುಮ್ಮನೆ ನೆನಪು ಮಾಡಿಕೊಂಡ್ರು ಗೊತ್ತಾಗ್ತದೆ. ಆದರೆ ನಮ್ಮ ಜವಾಬ್ದಾರಿ ಹೊತ್ತಂಥ ಶಿವಕುಮಾರ ಸ್ವಾಮಿಗಳು ಮೊಟ್ಟ ಮೊದಲು ರೇಷ್ಮೆಯ ಬಟ್ಟೆಗಳನ್ನು ಕಿತ್ತು ಎಸೆದರು. ಮೊಟ್ಟ ಮೊದಲು ತಮ್ಮ ಮುಕುಟವನ್ನು ಕೆಳಗಿಟ್ಟು ಮೊಟ್ಟ ಮೊದಲು ಸರಳವಾದಂತಹ ಖಾದಿಯ ಉಡುಪುಗಳಿಗೆ ಕಾವಿಯ ಬಣ್ಣವನ್ನು ಹಾಕಿ ಅಚ್ಚ ಭಾರತೀಯ ಭಕ್ತರಾಗಿ, ರಾಷ್ಟ್ರಭಕ್ತರಾಗಿ, ಜನಸೇವಕರಾಗಿ ತಮ್ಮ ಬಟ್ಟೆಯನ್ನು ಬದಲಾಯಿಸಿಕೊಂಡಂತಹ ಮಹಾನ್ ವ್ಯಕ್ತಿ. ಇದು ಬಹಳ ಕಷ್ಟ. ವ್ಯಕ್ತಿ ತನ್ನನ್ನು ತಾನು ವೈಭವಿಸಿಕೊಳ್ಳೋದ್ರಲ್ಲೇ ಸದಾ ಎಚ್ಚರವಾಗಿರ್ತಾನೆ. ಆದರೆ ಶ್ರೀಗಳು ತಾವು ಮೊಟ್ಟ ಮೊದಲು ಅದನ್ನು ತ್ಯಜಿಸಿದರು. ಎರಡನೇದಾಗಿ ಅವರು ತ್ಯಜಿಸಿದಂಥದ್ದು ಅದ್ಭುತವಾದಂಥದ್ದು ಬಂಧುಗಳೇ. ಅವರು ಎರಡನೇದಾಗಿ ಯಾವ ಗುರುಗಳು ಅಂದರೆ ಬರೀ ಹಣ್ಣು ತಿನ್ನುವವರು, ಗುರುಗಳು ಅಂದರೆ ಬರೀ ಗೋಡಂಬಿ ತಿನ್ನುವರು, ಮೋಸಂಬಿ ತಿನ್ನುವರು ಅನ್ನುವಂತಹ ಒಂದು ಸಮಾಜದ ಪರಿಕಲ್ಪನೆ ಇತ್ತು. ನೋಡಿ, ಭಕ್ತರು ತೆಗೆದುಕೊಂಡು ಹೋದರೆ ಹಣ್ಣನ್ನು ಮಾತ್ರ ಕೊಡ್ತಾರೆ. ಅವ್ರು ಬರೀ ಹಣ್ಣು ತಿಂದಿರ್ತಾರ? ನಮ್ಮ ಗುರುಗಳು ಯೋಚನೆ ಮಾಡಿದರು, ನಮ್ಮ ಭಕ್ತರು ಈ ಹಣ್ಣನ್ನು ತಂದು ಕೊಡ್ತಾರಲ್ಲ, ಅವರು ಏನಂತ ತಿಂತಾರೆ? ತಮ್ಮ ಮಕ್ಕಳಿಗೆ ಸೇವನನ್ನು ಕೊಡೋದಿಲ್ಲ, ತನ್ನ ಮೊಮ್ಮಕ್ಕಳಿಗೆ ಹಣ್ಣು ಕೊಡೋದಿಲ್ಲ, ಗೋಡಂಬಿ ಕೊಡೋದಿಲ್ಲ, ದ್ರಾಕ್ಷಿ ಕೊಡೋದಿಲ್ಲ. ನನಗೆ ತಂದು ಕೊಡ್ತಾರಲ್ಲ, ಆ ಮಕ್ಕಳು ಹಸಿವಿದ್ದಾರೆ. ನಮಗೆ ಹಾಲು ತಂದು ಕೊಡ್ತಾರೆ, ಆ ಮಕ್ಕಳಿಗೆ ನೀರು ಕೊಡ್ತಾರೆ. ಛೇ, ಇದು ಸರಿಯಲ್ಲ ಅಂತ ಅನಿಸ್ತು. ತತ್ಕ್ಷಣವೇ ತಾವು ಮುದ್ದೆ, ಸೊಪ್ಪು ಸಾರು, ಚಟ್ನಿ, ರೊಟ್ಟಿ, ಪಲ್ಯ, ರೊಟ್ಟಿ ಇತ್ಯಾದಿಗಳಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಅಂತಿಂದ ಎಲ್ಲವನ್ನು ತ್ಯಜಿಸಿದಂಥ ಮಹಾನ್ ವ್ಯಕ್ತಿ. ಮೂರನೇದಾಗಿ ತಮ್ಮನ್ನು ತಾವು ಕ್ರಾಂತಿಕಾರಕ ಒಂದು ಗುಣ ಅಂತ ಭಾವಿಸ್ಕೊಳ್ಳಿಲ್ಲ. ಸರಳವಾದ ಬದುಕು ಅಂತಂದರು, ಸಾಮಾನ್ಯರ ಬದುಕು ಅಂತಂದರು. ತಾವು ಮೊಟ್ಟ ಮೊದಲಾಗಿ ತ್ಯಜಿಸಿದ್ದು ಮತ್ತೊಂದು ಅಂತಂದರೆ ಆವಿಗೆಯನ್ನು. ಗೊತ್ತಿದೆ, ನಾನು ಹೇಳೋದು ಬೇಡ, ನಮ್ಮ ಸಿದ್ದಯ್ಯನವರಿಲ್ಲಿದ್ದಾರೆ. ಬಯಸದೆ ಬಂದ ಭಾಗ್ಯ ನನಗಿದು, ಬಯಸದೆ ಬಂದ ಭಾಗ್ಯ ಲಿಂಗ ಭಾಗ್ಯ ಅಂತಾರೆ, ಬಯಸಿದ ಭಾಗ್ಯ ಅಂಗಭೋಗ ಅಂತಾರೆ. ಆದರೆ ನನಗಿಲ್ಲಿ ಸಿದ್ದಯ್ಯನವರು ನೀನಿಲ್ಲಿ ಬಂದು ಮಾತನಾಡಬೇಕು ಸದಣ್ಣರೇ ಅಂತಂದಾಗ ನನಗೆ ಬಯಸದೆ ಬಂದ ಲಿಂಗ ಭಾಗ್ಯವಾಗಿ ಕರೆಸಿದೆ. ಅವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಬಂಧುಗಳೇ, ಆವಿಗೆಯನ್ನು ಮೊದಲು ಧಿಕ್ಕರಿಸಿದರು, ಬೆಳ್ಳಿಯ ಕೋಲನ್ನು ಧಿಕ್ಕರಿಸಿದರು. ಧಿಕ್ಕರಿಸಿ ಏನು ಮಾಡಿದರು? ಬೂಟನ ಕಂಡು ಆಸನಗಳಲ್ಲಿ ಹಾಕ್ತಾ ಇದ್ದಂಥ ಬಟ್ಟೆಯನ್ನು ಧಿಕ್ಕರಿಸಿದರು. ಬೇಡ, ಅವರು ಹಾಗೆ ನಾನು ಕೊಡ್ತೇವೆ. ಕೆಲವರು ಅರ್ಧ ಅಡಿ ಮೇಲೆ, 1 ಅಡಿ ಮೇಲೆ ಇರಬೇಕು ಕುರ್ಚಿ ಅಂತ ಸ್ವಾಮಿಗಳನ್ನು ಕಂಡಿದ್ದೀರಿ ನೀವೆಲ್ಲ. ಮೈತುಂಬ ಕಿರೀಟಧಾರಿಗಳಾಗಿ ಬಂಗಾರನ ಹಾಕ್ಕೊಂಡಂಥ ಸ್ವಾಮಿಗಳು ಕಂಡಿದ್ದೀರಿ. ಆದರೆ ಶ್ರೀಗಳು ಶಿವಕುಮಾರ ಸ್ವಾಮಿಗಳು ಇವುಗಳನ್ನು ತ್ಯಜಿಸಿದರು. 4ನೇದಾಗಿ ಒಂದು ಬಹಳ ಅದ್ಭುತವಾದಂಥದ್ದು, ನಮ್ಮ ಈ ಜಗತ್ತು ಸ್ವಾಮಿಗಳು ಅಂದರೆ ಸಂಸ್ಕೃತ ಭೂಯಿಷ್ಠವಾದ ಅತ್ಯಂತ ದೊಡ್ಡ ದೊಡ್ಡ ಪದಗಳನ್ನು ಹೇಳಿ ಭಾಷಣ ಮಾಡುವಂಥದ್ದು, ಮಾತನಾಡಿಸುವಂಥದ್ದು, ಆಶೀರ್ವಾದ ಮಾಡುವಂಥದ್ದು. ಬಂಧುಗಳೇ, ಮೊಟ್ಟ ಮೊದಲು ಈ ಒಂದು ಅತ್ಯಂತ ಜನಸಾಮಾನ್ಯರಿಗೆ ತಲುಪಲು ಆಗದೇ ಇರುವಂತಹ ಯಾವ ಅಣ್ಣ ಬಸವಣ್ಣನ ಕಾಲದಲ್ಲಿ ಶರಣರು ಜನಸಾಮಾನ್ಯರ ಭಾಷೆಯನ್ನು ಬಳಸಿ ಕನ್ನಡಕ್ಕೆ ಅತ್ಯಂತ ಅವಿನಾಶಿಯಾದಂಥ ಸ್ಥಾನವನ್ನು ತಂದುಕೊಟ್ಟರು. ಅಂಥ ಒಂದು ಜನಭಾಷೆಗೆ, ಜವಾರಿ ಭಾಷೆಗೆ ಅವರು ಇಳಿದ್ಬಿಟ್ರು. ಜವಾರಿ ಭಾಷೆ ಅಂದ್ರೆ ಗೊತ್ತೋದು ನಿಮಗೆ, ನಮ್ಮ ದಕ್ಷಿಣ ಕರ್ನಾಟಕದಲ್ಲಿರ್ಬೋದಂಥ ಭಾಷೆಯನ್ನು ಅತ್ಯಂತ ಸರಳವಾಗಿ ಜನರ ಮಧ್ಯದಲ್ಲಿ ಮಾತನಾಡ್ತಾ ಅವರ ಹೃದಯ ಸಿಂಹಾಸನದಲ್ಲಿ ಶಾಶ್ವತವಾಗಿ ಉಳಿದ್ರು. ನಮ್ಮ ಹಾಗೆ ಮಾತನಾಡ್ತಾರೆ ಗುರುಗಳು. ಕೇಳಿದ್ದೀರೇನು ಎಲ್ಲಾದರೂ?
ಇಲ್ಲ, ಮಾತನಾಡಲ್ಲ. ಆದ್ದರಿಂದ ವೈಯಕ್ತಿಕವಾಗಿ ಶ್ರೀಗಳನ್ನು ನಾನು ಈ ರೀತಿಯಲ್ಲಿ ಒಂದು ಆಗ ಜನಗಳು ಕೆಲವರೆಲ್ಲ ಮಾತಾಡ್ಕೊಂಡ್ರು, ಸಂಪ್ರದಾಯಸ್ಥರು, ಸನಾತನವಾದಿಗಳು, ಏನೇ ಸ್ವಾಮಿ ಈ ಥರ ಮಾಡ್ತಲ್ಲ, ಸ್ವಾಮಿಯ ಘನತೆ ಏನು ಉಳಿತು, ಅನೇಕ ಮಠಾಧಿಪತಿಗಳು ಸಹ ಮಾತಾಡ್ಕೊಂಡರು. ಆದರೆ ಯಾವುದಕ್ಕೂ ಅಂಜಲಿಲ್ಲಿರು, ಬೆದರದಿರು, ಬೆಚ್ಚದಿರು, ನಿಜ ನಿಶ್ಚಿಂತನಾಗಿರು, ಫಲ ಬಿಡುವ ಮರಕ್ಕೆ ಕೋಟಿ ಕಲ್ಲುಗಳು ಬೀಳುವವು ಅಂದರು. ಏಲದ ಮರಕ್ಕೆ ಯಾರೂ ಕಲ್ಲು ಹೊಡೆಯೋದಿಲ್ಲ, ಆದರೆ ಯಾವುದು ಫಲ ಕೊಟ್ಟದೋ ಅಂಥ ಮರಕ್ಕೆ ಕಲ್ಲು ಹೊಡಿತಾರೆ. ಹಾಗೆ ಇವರು ನಿಜದ ನಿಶ್ಚಿಂತೆಯಲ್ಲಿ ಯಾವುದು ವಾಸ್ತವ, ಯಾವುದು ನಿಜ, ಯಾವುದು ಧನಾತ್ಮಕವಾದದ್ದು, ಯಾವುದು ನನ್ನ ಪ್ರಜೆಗಳಿಗೆ ಅನುಕೂಲಕರವಾದದ್ದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ರೀತಿಯ ತಮ್ಮ ವೈಯಕ್ತಿಕವಾದ ನೆಲೆಗಟ್ಟಿನಲ್ಲಿ ಮೊಟ್ಟ ಮೊದಲು ತಮ್ಮ ಕ್ರಾಂತಿಯನ್ನು ಉಂಟು ಮಾಡಿದಂಥವರು 12ನೇ ಶತಮಾನದ ಎಲ್ಲವನ್ನು ಅನುಷ್ಠಾನಕ್ಕೆ ತಂದವರು. ಅದಕ್ಕೆ ನಾನು ಹೇಳಿದ್ದು, ಮರ್ತ್ಯದಲ್ಲಿ ಮಹಾಮನೆಯ ಮಾಡಿ ಶರಣ ತತ್ವದಲ್ಲಿ ನಾವು ಮಾತನಾಡಿದ್ದು. ಜನಸಾಮಾನ್ಯರಿಗೆ ನಿಜವಾದ ರೀತಿಯ ಕೈಂಕರ್ಯ ಅಂತ ಅಂದ್ಕೊಟ್ಟು ಈಗಾಗಲೇ ನಮ್ಮ ಸಿದ್ದಪ್ಪನವರು ಅನೇಕ ಮಾತುಗಳನ್ನು ತಿಳಿಸಿದ್ದಾರೆ. ನಮ್ಮ ಪಿನಾಕಪಾಣಿಯವರು ಸಹ ಹೇಳಿದ್ದಾರೆ. ಬಹುಶಃ ಅವರ ಎಲ್ಲ ಮಾತುಗಳು ಇದಕ್ಕೆ ಪೂರಕವಾಗ್ತವೆ ಅಂದ್ಕೊಂಡು, ಎರಡನೇದಾಗಿ ಅವರಿಗೆ ಕಂಡಂತಹ ಒಂದು ಕ್ರಾಂತಿಕಾರಕ ಯಾಕೆ ಸ್ಮರಿಸಬೇಕು ಶಿವಕುಮಾರ ಸ್ವಾಮಿಗಳು ಅಂತ ಅನ್ನೋದಕ್ಕೆ ಬಂಧುಗಳೇ, ಅವ್ರಿಗನ್ನಿಸ್ತು ಈ ಮಠಾಧಿಪತಿಗಳಿಂದಲೇ ಈ ಜಗತ್ತು ವಿನಾಶಕ್ಕೆ ಹೋಗ್ತಾ ಇದೆ ಅನ್ನೋ ಪದವನ್ನು ಬಳಸಿದ್ದಾರೆ. ಆಶ್ಚರ್ಯ ಆಗ್ಬೋದು ನಿಮಗೆ. ಒಬ್ಬ ಜಗದ್ಗುರುವಾಗಿದ್ದು ಜಗದ್ಗುರುಗಳಿಂದಲೇ ಜನಗಳನ್ನ ಒಂದು ಈ ಜಗತ್ತು ವಿನಾಶಕ್ಕೆ ಹೋಗ್ತದೆ. ಯಾತಕ್ಕೆ ಕಾರಣ ಅಂತಂದರೆ ಅವ್ರು ಹೇಳಿದಂತಹ ಮಾತು ಭಕ್ತರ ಅಜ್ಞಾನ ಅಂತಂದರು. ಭಕ್ತರ ಅಜ್ಞಾನದಿಂದಾಗಿ ಅವರು ಅಲ್ಲಿ ಸಂಸಾರವನ್ನು ಹುಡಿದ್ರು ಚಿಂತಿಲ್ಲ, ಅವರು ತಮ್ಮದೇ ಆದಂತಹ ವೈಯಕ್ತಿಕ ಭೋಗ ಜೀವನ ನಡೆಸಿದ್ರು ಚಿಂತಿಲ್ಲ, ಅವರಿಂದಾಗಿ ನಮಗೆ ಲಾಭ ಆಶೀರ್ವಾದ ದೊರೀತದೆ ಅನ್ನೋ ಭಾವನೆಯನ್ನು ಹೋಗಲಾಡಿಸುವಂಥದ್ದು. ಬಹುಶಃ ಈ ಮಾತು ಬಹಳ ಹಾಸ್ಯ ಅನ್ನಿಸ್ಬೋದು. ಯಾರೋ ದಂಪತಿಗಳು ಮದುವೆಯಾಗಿ 10 ವರ್ಷ ಆದವು, ಕಂಡ ದೇವರಲ್ಲಿ ಕಮ್ಮಿದ್ದಾರೆ, ಪುಣ್ಯಕ್ಷೇತ್ರಗಳಿಗೆ ಸುತ್ತಿದ್ದಾರೆ, ಆದರೂ ಸಹ ತಮ್ಮ ಮಕ್ಕಳು ಆಗಿಲ್ಲ, ಸ್ವಾಮಿಗಳ ಆಶೀರ್ವಾದವನ್ನು ಪಡೆದ್ರೆ ನಮಗೆ ಮಕ್ಕಳಾಗ್ತವೆ ಅಂತ ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ಬಂದಂಥ ಭಕ್ತರು ಅವರು ಕೆಂಗಣ್ಣಿಗೆ ಗುರಿಯಾಗ್ತಾರೆ. ಏ ಹುಚ್ಚ, ಏ ಪೆದ್ದ, ಅವ್ರು ಬಳಸಿದ ಪದಗಳು ಏ ಬೇಕುಫಾ, ಎಲ್ಲರೂ ಉಂಟೇನೋ ಆಶೀರ್ವಾದ ಪಡೆದ್ರೆ ಮಕ್ಕಳಾಗೋದು, ಹೋಗೋ ಆಸ್ಪತ್ರೆಗೆ ಹೋಗೋ, ಒಳ್ಳೆ ಡಾಕ್ಟ್ರ್ ಹತ್ರ ತೋರಿಸೋ, ಏನಾಗಿದೆ ಅಂತ ತಿಳ್ಕೊ, ಅಲ್ಲಿ ಹೋಗೋ, ಇಲ್ಲಿ ಬಂದಾನೆ ಬೇಕುಫಾ, ಹೋಗೋ ಅಂದ್ಬಿಟ್ಟು ಅವನಿಗೆ ಒಳ್ಳೆಯ ಡಾಕ್ಟ್ರ್, ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಅವರು, ಒಳ್ಳೆಯ ಡಾಕ್ಟ್ರ ಹೆಸರು ಹೇಳಿ ಅಂತಹ ಡಾಕ್ಟ್ರನ್ನ ಹೋಗಿ ಭೇಟಿ ಮಾಡು, ಅವ್ರನ್ನ ಹೋಗಿ ನನ್ನ ಹೆಸರು ಹೇಳು, ಅವ್ರು ನಿನಗೆ ಪರಿಹಾರ ಸೂಚಿಸ್ತಾರೆ, ದಾರಿ ತೋರಿಸ್ತಾರೆ, ಏನು ದೋಷ ಅಂತ ಪರಿಹಾರ ಮಾಡ್ತಾರೆ. ಇಂಥ ಅಂತಃಕರಣ ಉಳ್ಳಂತಹ ಜ್ಞಾನವನ್ನು ಪ್ರತಿಪಾದಿಸಿದಂಥವರು ಶಿವಕುಮಾರ ಪ್ರಭುಗಳು. ಬಂಧುಗಳೇ, ಆ ಕಾರಣಾರ್ಥವಾಗಿಯೇ ಯಾವುದು ಈ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೂ, ಎಲ್ಲ ರೀತಿಯ ಮೂಢನಂಬಿಕೆಗಳಿಗೂ, ಎಲ್ಲ ರೀತಿಯ ಕಾಯಕದ ವಿಫಲತೆಗೂ, ಎಲ್ಲ ರೀತಿಯ ಮಾನಸಿಕ ರೋಗಕ್ಕೂ ಸಹ ವಿದ್ಯೆ ಎನ್ನುವ ಅಸ್ತ್ರದಿಂದ ಮಾತ್ರ ಸಾಧ್ಯ ಹೋಗಲಾಡಿಸೋದಕ್ಕೆ ಅನ್ನೋದನ್ನು ಶಿವಕುಮಾರ ಸ್ವಾಮಿಗಳು ಕಂಡುಕೊಂಡಿದ್ದರು. ಹರಿದು ಹಂಚಿ ಹೋಗಿ ಅಜ್ಞಾನದಲ್ಲಿ ಮುಳುಗಿದ್ದಂತಹ ನಮ್ಮ ಸಮುದಾಯವನ್ನು, ನಮ್ಮ ಸಮಾಜವನ್ನು ಎತ್ತಿಕಟ್ಟೋದಕ್ಕೆ ಜ್ಞಾನದ ಬಲದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಅಣ್ಣ ಬಸವಣ್ಣನವರ ಮಾತನ್ನು ಅನುಷ್ಠಾನಕ್ಕೆ ತರುವಲ್ಲಿ ಪ್ರಪ್ರಥಮ ಹೆಜ್ಜೆಯನ್ನಿಟ್ಟು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ 1946ರಲ್ಲಿಯೇ ಶಿಕ್ಷಣವನ್ನು ತೆರೆದು ಪ್ರೌಢಶಾಲೆಯನ್ನು ತೆರೆದದ್ದು ಎಂಥಾದ್ರಿ. ಆ ಕಟ್ಟಿದ ದೃಶ್ಯ ನನಗೀಗಲೂ ಕಣ್ಣಿದೆ. ಅವರೇ ಪಂಚೆಯನ್ನು ಸುತ್ತಿಕೊಂಡು ಕಲ್ಲನ್ನು ಹೊತ್ತು ಗಾರಿಯನ್ನು ಹೊತ್ತು ಮಕ್ಕಳನ್ನು ಕಟ್ಟಿಕೊಂಡು ಕಟ್ಟಡವನ್ನು ಕಟ್ಟಿದರು. ವಿದ್ಯೆ ಅನ್ನೋದು ಕಟ್ಟಡವನ್ನು ಕಟ್ಟುತ್ತೆ. ವಿದ್ಯೆ ಅನ್ನೋದು
ಒಡೆದು ಹೋದವರನ್ನು ಒಂದು ಮಾಡಿಸುತ್ತೆ. ಒಡೆಯೋ ಕೆಲಸ ಮಾಡೋದಿಲ್ಲದು ವಿದ್ಯೆ, ಯಾವತ್ತೂ ಮಾಡೋದಿಲ್ಲ. ಅಂಥ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಎನ್ನುವ ಮಾತನ್ನು ಅವತ್ತು ಅನುಷ್ಠಾನಕ್ಕೆ ತರುವಲ್ಲಿ ಹಳ್ಳಿಗಳಲ್ಲಿ ಆ ಜ್ಞಾನ ದೇಗುಲಗಳನ್ನು ತೆಗೆದರು. ಈಗಾಗಲೇ ಆ ಮಾತನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ ನಮ್ಮ ಇವರು. ಅಂದರೆ ಜ್ಞಾನದ ಮಹತ್ವ ಈ ಜಗತ್ತಿಗೆ ಎಷ್ಟು ಅಗತ್ಯತೆ ಇದೆ. ಮೂಢನಂಬಿಕೆಯನ್ನು ಹೋಗಲಾಡಿಸೋದಕ್ಕೆ ಭಾಳ ಮುಖ್ಯವಾದಂಥ ಅಸ್ತ್ರವನ್ನು, ಜ್ಞಾನವನ್ನು ಹಳ್ಳಿಯಲ್ಲಿ ತೆಗೆದರು. ನಡ್ಕೊಂಡು ಹೋಗೋದಕ್ಕೆ ಆಗದೇ ಇರುವಂಥ ಕುಗ್ರಾಮಗಳಲ್ಲಿ ತೆಗೆದರು. 12ನೇ ಶತಮಾನದಲ್ಲಿ ಬಸವಣ್ಣ ತನಗೆ ಒಂದು ಜನಿವಾರ ಹಾಕಬೇಕಂತ ಹೊರಟಾಗ ತನ್ನ ಅಕ್ಕನಿಗೆ ಮೊದಲು ಹಾಕಿ ಎನ್ನುವಂತಹ ಒಂದು ಮಾತನ್ನು ಹೇಳಿ ಸ್ತ್ರೀ ಸಮಾನತೆಗೆ ಒಂದು ಬುನಾದಿಯನ್ನು, ಅಂಕುರವನ್ನು ಹಾಕಿದ ಅಂದು ಬಸವಣ್ಣ. ಆ ಅಂಕುರಾರ್ಪಣದಿಂದಲೇ ನೂರಾರು ಶರಣೆಯರು ಬೆಳಕಿಗೆ ಬಂದರು. ತದನಂತರದಲ್ಲಿ 20ನೇ ಶತಮಾನದವರೆಗೂ ದೊಡ್ಡ ಕಂದಕ ಬಿದ್ದಿತ್ತು. ಆದರೆ ಶಿವಕುಮಾರ ಸ್ವಾಮಿಗಳು ಹಳ್ಳಿಯಲ್ಲಿ ಒಬ್ಬ ಹೆಣ್ಣು ಮಗಳು ವಿದ್ಯಾವಂತಳಾದರೆ ಇಡೀ ಕುಟುಂಬ ವಿದ್ಯಾವಂತ ಆಗ್ತದೆ. ಇಡೀ ಕುಟುಂಬ ವಿದ್ಯಾವಂತ ಆದರೆ ಇಡೀ ಸಮಾಜ ವಿದ್ಯಾವಂತರಾಗ್ತದೆ. ಇಡೀ ಸಮಾಜ ವಿದ್ಯಾವಂತರಾದರೆ ಈ ದೇಶ ವಿದ್ಯಾವಂತರಾಗ್ತಾರೆ ಎನ್ನುವಂತಹ ಒಂದು ಕೊಂಡಿಯನ್ನು, ಯಾವ ಒಂದು ವಿದ್ಯೆ ಬಂದ ತಕ್ಷಣ ಎಲ್ಲವೂ ಬಂದುಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ವಿದ್ಯೆಯಿಂದಾಗಿ ಅವರಿಗೆ ಆತ್ಮಸ್ಥೈರ್ಯ ಬರ್ತದೆ, ಸಮಾಜವನ್ನು ಎದುರಿಸುವಂಥ ಚೈತನ್ಯ ಬರ್ತದೆ, ತನ್ನ ಕುಟುಂಬವನ್ನು ಸರಿ ಸಮಾನವಾಗಿ ಎಲ್ಲ ರೀತಿಯ ಮಂತ್ರಿ ಪದವಿಯನ್ನು ಪಡ್ಕೊಂಡು ಕುಟುಂಬವನ್ನು ಹೇಗೆ ನಡೆಸಬೇಕು ಎನ್ನುವಂಥ ಶಕ್ತಿ ಅವರಿಗೆ ಬರ್ತದೆ ಎನ್ನುವಂಥದ್ದು ಪೂಜ್ಯ ಶ್ರೀಗಳಿಗೆ ಗೊತ್ತಿತ್ತು. ಆ ಕಾರಣಾರ್ಥವಾಗಿಯೇ ಹಳ್ಳಿಗಳಲ್ಲಿ ಅವತ್ತು ಶಿಕ್ಷಣವನ್ನು ಪ್ರಾರಂಭಿಸಿ ಇವತ್ತು ನಮ್ಮ ಇಲ್ಲಿ ಸ್ತ್ರೀಯರು ಏನಾದ್ರು ನಮ್ಮ ಮಹಿಳೆಯರು, ನಮ್ಮ ಅಕ್ಕ ತಂಗಿಯರು, ತಾಯಿಯಂದಿರು ಬಂದು ಕೂತ್ಕೊಳ್ತಿದ್ದಾರೆ ಅಂದರೆ ಇದಕ್ಕೆ ಕಾರಣ ಅಂದು ಶಿವಕುಮಾರ ಸ್ವಾಮಿಗಳು ಹಾಕಿದಂಥ ಜ್ಞಾನದ ಬೀಜಾಂಕುರ ಅಂತ ನಾನು ಭಾವಿಸಿದ್ದೇನೆ. ಇಲ್ಲದಿನ್ನೂ ನಾವು ಮನೆಯ ಒಳಗಡೆ ಅಡುಗೆ ಮಾಡಿಕೊಂಡು ಇರ್ತಾ ಇದ್ವಿ ಅಂತ ಕೊಡ್ತೇನೆ. ಇಂಥ ಒಂದು ವ್ಯಕ್ತಿತ್ವದ ಸ್ವಾತಂತ್ರ್ಯವನ್ನು ಎಲ್ಲ ಕ್ಷೇತ್ರಗಳಲ್ಲೂ ಧುಮುಕೋದಕ್ಕೆ ಅವಕಾಶವಾಗಿದ್ದು ಅವರು ಕೊಟ್ಟಂಥ ಅಂದಿನ ವಿದ್ಯೆಯ ಕಾರಣ ಅಂತ ನಾನು ಭಾವಿಸಿದ್ದೇನೆ. ಬಂಧುಗಳೇ, ಈ ರೀತಿಯ ಒಂದು ಯಾರೂ ಸಹ ಕದಿಯಲಾಗದ, ಯಾರೂ ಸಹ ಹಂಚಿಕೊಳ್ಳಲಾಗದ, ಯಾರೂ ಸಹ ಮುಟ್ಟುಗೋಲು ಹಾಕಿಕೊಳ್ಳಲಾಗದ, ನಿರಂತರ ಬಳಸಿದಂತೆ ನಿತ್ಯ ಬೆಳೆದು ದೇದೀಪ್ಯವಾಗಿ ಘನ ಎತ್ತರಕ್ಕೆ ಜ್ಞಾನವನ್ನು ಬೆಳೆಸ್ಕೊಳ್ಳೋದಕ್ಕೆ ವಿದ್ಯೆ ಮಾತ್ರ ಸಾಧ್ಯ ಅನ್ನೋದನ್ನು ಅರಿತು ಅಂಥ ವಿದ್ಯೆಯನ್ನು ನಮ್ಮ ಶಿವಕುಮಾರ ಸ್ವಾಮಿಗಳು ಕೊಟ್ಟರು. ಇವತ್ತು ನಾವೆಲ್ಲರೂ ಇವತ್ತು ಹಳ್ಳಿಯಲ್ಲಿ ಇವತ್ತು ವಿದ್ಯಾವಂತರಾಗಿ ನಮ್ಮದೇ ಆದಂಥ ರಾಜಕೀಯ, ಸಾಮಾಜಿಕ ಎಲ್ಲ ಕ್ಷೇತ್ರಗಳಲ್ಲೂ ಸಹ ನಾವು ಇವತ್ತು ಬೆಳೆದಿರೋದಕ್ಕೆ ತಲೆ ಎತ್ತಿ ನಿಂತು ಓಡಾಡೋದಕ್ಕೆ ಕಾರಣ ಆಗಿರೋದು ಶಿವಕುಮಾರ ಸ್ವಾಮಿಗಳು ಅಂತ ಭಾಷಣ. ಬಂಧುಗಳೇ, ನಮ್ಮ ತಲೆ ಎತ್ತಿ ಆವತ್ತು ಓಡಾಡೋದಕ್ಕೆ ನಾವು ಇವತ್ತೇನಾದರೂ ನಮ್ಮ ಸಮಾಜದಲ್ಲಿ ನಾವು ಒಂದು ತಲೆ ಎತ್ತಿ ನಿಂತ್ಕೊಂಡು ಓಡಾಡ್ತಿದ್ದೀವಿ ಅಂತಂದರೆ ಶಿವಕುಮಾರ ಸ್ವಾಮಿಗಳು ಅವತ್ತು ಹಾಕಿಕೊಟ್ಟಂತಹ ಒಂದು ಶೈಕ್ಷಣಿಕ, ಸಾಮಾಜಿಕ, ಕೃಷಿಕ, ವೈಜ್ಞಾನಿಕ ವಿಚಾರಗಳು ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಆ ಕಾರಣಾರ್ಥವಾಗಿ ಅವರಿಗೆ ಇವತ್ತು ನಾವು ಸದಾ ಕಾಲ ಅವರ ಬೆಳಕಿನಲ್ಲಿ ಬೆಳಗುವ ಒಂದು ಕೈಂಕರ್ಯವನ್ನು ಇವತ್ತು ತೊಟ್ಕೊಂಡಿದ್ದೀವಿ ಅಂತ ಭಾವಿಸ್ಕೊಂಡಿದ್ದೇನೆ. ಬಂಧುಗಳೇ, ಇದು ಅಲ್ಲದೇನೆ ಅವರು ಈ ಸಾಮಾಜಿಕ ಕ್ಷೇತ್ರವನ್ನು ವಿಸ್ತರಿಸಿದ್ದು ಹೇಗೆ ಅಂತಂದರೆ ಅಣ್ಣ ಬಸವಣ್ಣಿಗಾಗಲೇ ನಾನು ಹೇಳಿದ ಒಂದು ಮೊದಲನೇ ಮಾತಿನಲ್ಲಿ ಅದು ಕಂಡು ಬರ್ತದೆ. ಹಳ್ಳಿಗಳಲ್ಲಿ ಸಹಜವಾಗಿ ಮದುವೆ ಇತ್ಯಾದಿ ಹುಟ್ಟು ಹಬ್ಬದ ಅನೇಕ ಸಮಾರಂಭಗಳು ನಿರಂತರ ನಡೀತಾ ಇದ್ವು. ಹೇಗೆ ನಡ್ಕೊಂಡು ಹೋಗ್ತಾ ಇದ್ವು ಅಂತ ಎಲ್ಲರಿಗೂ ಗೊತ್ತಿತ್ತು. ಆದರೆ ಶಿವಕುಮಾರ ಸ್ವಾಮಿಗಳು ಅದಕ್ಕೆ ಒಂದು ಆಧ್ಯಾತ್ಮದ, ಒಂದು ವೈಜ್ಞಾನಿಕವಾದ, ಒಂದು ಜ್ಞಾನದ ಒಂದು ಸ್ಪರ್ಶವನ್ನು ಕೊಡ್ತಾರೆ. ಅವರು ಅದಕ್ಕಾಗಿ ಕಟ್ಟಿದ್ದು ಅಕ್ಕನ ಬಳಗ, ಅಣ್ಣನ ಬಳಗ ಹಾಗೂ ಸರ್ವ ಸಮ್ಮೇಳನ. ಇವು ಮೂರೂ ಸಹ ಅತ್ಯಂತ ಪ್ರಭಾವಿತವಾಗಿ ಕೆಲಸ ಮಾಡ್ತವೆ. ಬಹಳ ಜನ ಅದನ್ನು ಹುಚ್ಚರೇನಪ್ಪ ಇವ್ರಿಗೇನು ಬುದ್ಧಿ ಐತೆ, ಅಕ್ಕನ ಬಳಗ ಅಂತ ಕಟ್ಕೊಂಡು ಅಣ್ಣನ ಬಳಗ ಅಂತ ಕಟ್ಟಿದ್ದಾರೆ, ಏನು ಕಟ್ಕೊಂಡು ತಿರುಗಾಡ್ತಾರಪ್ಪ ಅಂತ ನೋಡಿ. ಆದರೆ ಅಂದು ಅವರು ಅಣ್ಣ ಬಸವಣ್ಣನವರು ಅಥವಾ 12ನೇ ಶತಮಾನದಲ್ಲಿ ಶಿವಶರಣರು
ಯಾವ ಮಹತ್ ಕ್ರಾಂತಿಯನ್ನು ಉಂಟು ಮಾಡಿದ್ರು, ಯಾವ ಸಾಮಾಜಿಕವಾದಂಥ ಬದಲಾವಣೆ ಅವತ್ತು ಆಯಿತು, ಅತ್ಯಂತ ಕಿಲ್ಬಿಷವಾದಂಥ ಸಮಾಜವನ್ನು ತಮ್ಮದೇ ಆದಂತಹ ವೈಜ್ಞಾನಿಕ ಶಸ್ತ್ರಕ್ರಿಯೆಯ ಒಂದು ಇಷ್ಟಲಿಂಗದ ಆರಾಧನೆಯ ಮೂಲಕ ಈ ಜಗತ್ತನ್ನು ಬೆಳಗಿಸಿದ್ರು. ಅಂಥದ್ದನ್ನೇ ಶಿವಕುಮಾರ ಸ್ವಾಮಿಗಳು ಈ ಒಂದು ವಲಯವನ್ನು ಶರಣ ಸಮ್ಮೇಳನಗಳನ್ನು ಮಾಡೋಕ, ಅಕ್ಕನ ಬಳಗವನ್ನು ಕಟ್ಕೊಂಡು ಊರೂರನ್ನು ಸುತ್ತೋದ್ರ ಮೂಲಕ ಅತ್ಯಂತ ವಚನ ಸಾಹಿತ್ಯದಲ್ಲಿ ಇರಬಹುದಂಥ ಒಂದು ಗೇಯ ಗುಣದ ಮೂಲಕ ಅದರಲ್ಲಿಲ್ಲ ಅರ್ಥವನ್ನು ಅತ್ಯಂತ ಹೃದಯ ಸ್ಪರ್ಶ ತಿಳಿಸೋದಕ್ಕೆ ಸಾಧ್ಯ ಎನ್ನುವಂತಹ ಅದರ ಧ್ವನ್ಯಾರ್ಥವನ್ನು, ಅದರ ಒಳಾರ್ಥವನ್ನು ಅವರು ಅತ್ಯಂತ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡಿದ್ರು. ಆ ಕಾರಣಾರ್ಥವಾಗಿ ಆ ಮೂಲಕವಾಗಿ ಈ ಜಗತ್ತನ್ನು, ಈ ಸಮಾಜವನ್ನು ಬೆಳಗಿಸುವ ಕಾರ್ಯವನ್ನು ಕೈಗೊಂಡರು ಅಂತ ಅನ್ನೋದಕ್ಕೆ ನಾನು ಎರಡನೆಯ ಭಾಗದಲ್ಲಿ ಈ ಅಕ್ಕನ ಬಳಗ, ಅಣ್ಣ ಬಳಗ ಎನ್ನುವಂಥವು ಅತ್ಯಂತ ಸಮರ್ಥವಾಗಿ ಕೆಲಸವನ್ನು ಮಾಡಿರು ಅಂತ ಭಾವಿಸೋದಕ್ಕೆ ಇಷ್ಟಪಡ್ತೇನೆ. ಕೇವಲ ಬಂಧುಗಳೇ, ಇಂತಹ ಒಂದು ಧನಾತ್ಮಕವಾದಂಥ ವಿಷಯಗಳನ್ನು ಯಾವ ಮಠಾಧಿಪತಿಗಳು ಅವತ್ತು ಮಾಡದೇನೆ ಕೇವಲ ಅಂತ್ರ ಮಂತ್ರ ತಂತ್ರ ಇತ್ಯಾದಿಗಳ ಮೂಲಕವೇ ಜನಗಳನ್ನು ಮೋಸಗೊಳಿಸ್ತಾ ಇದ್ದಂಥ ಕಾಲದಲ್ಲಿ ಅವರು ಅತ್ಯಂತ ಕ್ರಾಂತಿಕಾರಕ ನುಡಿಗಳನ್ನು ಆಡ್ತಾರೆ. ಎಂದಿಗೂ ಸಹ ಮಠಾಧಿಪತಿಗಳು ಈ ರೀತಿಯ ಅವೈಜ್ಞಾನಿಕಕ್ಕೆ ಮೂಢನಂಬಿಕೆಯನ್ನು ಜನಗಳಲ್ಲಿ ಬಿತ್ತಬಾರದು ಎನ್ನುವಂಥ ಒಂದು ಕ್ರಾಂತಿಕಾರಕ ಹೆಜ್ಜೆ ನಿಟ್ಟು ಈ ಅಕ್ಕನ ಬಳಗ, ಅಣ್ಣನ ಬಳಗ ಸರ್ವ ಸಮ್ಮೇಳನದ ಮೂಲಕ ಜನಜಾಗೃತಿಯನ್ನು ಉಂಟು ಮಾಡ್ತಾರೆ. ಅಲ್ಲೂ ಇರ್ತಾಯಿದ್ರು, ಅನೇಕರು ಅಂತ ಇದ್ರು, ಮದುವೆ ಮನೆಗೆ ಬಂದೇವಿ, ಊಟ ಮಾಡಿ 2 ಅಕ್ಕಿ ಕಾಳಕ್ಕೆ ಹೋಗೋಣ ಅಂತ ಬಂದರೆ ಇವ್ರದ್ದೇನಪ್ಪ ಮಾತು ಕೇಳಬೇಕಲ್ಲ ಅಂತಂತಿದ್ರು. ಅದು ಹಾಗೆ ಸದ್ವಿಚಾರಗಳು ಯಾವಾಗಲೂ ನಿಧಾನವಾಗಿ ಬರ್ತಾವೆ, ಒಂದೇ ಸರಿ ಬರೋದಿಲ್ಲ. ಬದಲಾವಣೆ ಅನ್ನೋದು ಏಕಕಾಲಕ್ಕೆ ಬರೋದಿಲ್ಲ, ಸ್ವಲ್ಪ ನಿಧಾನಕ್ಕೆ ಬರ್ತವೆ. ಯಾವಾಗ ಶಿವಕುಮಾರ ಸ್ವಾಮಿಗಳು ಈ ಕಾರ್ಯವನ್ನು ಆರಂಭ ಮಾಡಿದ್ರು, ಆರಂಭದಲ್ಲಿ ಗುಸುಗುಸು ಅಂತ ಇದ್ದ ಜನ ಆಮೇಲೆ ಕಣ್ಣು ತೆರೆದು, ಕಿವಿ ತೆರೆದು, ಹೃದಯ ತೆರೆದು ತಾವಾಗಿಯೇ ಬಂದು ನಮ್ಮಲ್ಲಿ ಕಾರ್ಯಕ್ರಮ, ನಮ್ಮಲ್ಲಿ ಈ ರೀತಿ ಶರಣ ಸಮ್ಮೇಳನ ನಡೆಸಿ ಅಂತ ಕೇಳಿಕೊಂಡದ್ದಂತ ನಾವು ಇತಿಹಾಸ ಪ್ರಕೃತಿ. ಬಂಧುಗಳೇ, ಬಹಳ ಜನ ಇತಿಹಾಸದಿಂದ ಪೂರಕವಾಗಿ ಇತಿಹಾಸವನ್ನು ಪಡ್ಕೊಂಡು ಇತಿಹಾಸ ಬರೆದಿರ್ಬೋದು. ಆದರೆ ಶಿವಕುಮಾರ ಸ್ವಾಮಿಗಳು ತಮ್ಮ ಬದುಕಿನ ಸಾಮರ್ಥ್ಯದಿಂದ, ತಮ್ಮ ಧನಾತ್ಮಕವಾದ ಗುಣಗಳಿಂದ, ಒಂದು ಸಾಮಾಜಿಕವಾದ ಬದಲಾವಣೆಗಳಿಂದ ಒಂದು ಇತಿಹಾಸ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲ್ಪಟ್ಟಂತಹ ಮಹನೀಯರಾಗಿದ್ದಾರೆ. ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತಿದ್ದೇನೆ. ಬಂಧುಗಳೇ, ಬದುಕು, ಜಗತ್ತು ಬಹಳ ರೀತಿಯಲ್ಲಿ ಅರ್ಥಪೂರ್ಣವಾದಂತಹ ಪ್ರಕೃತಿಯ ಕ್ರಿಯೆಯನ್ನು ಕೊಟ್ಟಿದೆ. ಆ ಬದುಕಿನ ಪ್ರಕೃತಿಯ ಕ್ರಿಯೆಯನ್ನು ನಾವು ಅರ್ಥೈಸಿಕೊಳ್ಳಲು ವಿಫಲವಾಗ್ತಾ ಇದ್ದೇವೆ. ಉದಾಹರಣೆಯಾಗಿ, ಸಾಮಾನ್ಯವಾಗಿ ನಮ್ಮ ಮನೆಯ ಮುಂಭಾಗದಲ್ಲಿ ಹಾಕಿದಂತಹ ಒಂದು ಬಳ್ಳಿ, ಆ ಬಳ್ಳಿಗೆ ನೀರಿರೋದು ಗೊಬ್ಬರ ಹಾಕಿ ಸ್ವಲ್ಪ ಎತ್ತರ ಬೆಳೆಸಿಬಿಟ್ರೆ ತಾನಾಗಿ ತನ್ನ ಅಂತರಂಗದಲ್ಲಿದ್ದ ಧೀಶಕ್ತಿಯಿಂದಾಗಿ ಒಂದು ಮೊಗ್ಗಾಗ್ತದೆ, ಒಂದು ಹೂವಾಗ್ತದೆ. ಆ ಹೂವಾಗಿ ಸುಗಂಧವನ್ನು ಬೀರ್ತಾ ಹೋಗ್ತದೆ. ಆ ಸುಗಂಧ ಎಲ್ಲ ಕಡೆಗೂ ಹಬ್ಬುತ್ತದೆ. ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ನಾಡಿಗೆ 12ನೇ ಶತಮಾನದ ಶರಣ ತತ್ವದ ಸುವಾಸನೆಯನ್ನು ಬಿತ್ತುತ್ತಾ ಹೋದರು. ಹೇಗೆ ಬಿತ್ತುತ್ತದೆ ನೋಡಿ, ತಾನು ಏನೂ ಅಲ್ಲ, ತಾನಲ್ಲೇ ಇರ್ತದೆ, ಇದ್ದಲ್ಲಿ ಈ ಜಗತ್ತನ್ನು ಆಹಾ ಅನ್ನಿಸ್ತದೆ, ಆಗ್ರಹಿಸುವಂತ ಮಾಡ್ತದೆ, ಆನಂದಗೊಳಿಸ್ತದೆ, ಹೃದಯ ಅರಳುವಂತೆ ಮಾಡ್ತದೆ. ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ತಮ್ಮದೇ ಆದಂತಹ ಒಂದು ಹೋರಾಟದಿಂದಾಗಿ, ತಮ್ಮದೇ ಆದಂತಹ ಒಂದು ಜನಸಾಮಾನ್ಯರನ್ನು ಎತ್ತಿ ಕಟ್ಟಬೇಕು ಎನ್ನುವಂಥ ಬಹಳ ಮಟ್ಟಿಗೆ ಅವರು ಹೇಳಿದಂಥದ್ದು. ಆ ಜ್ಞಾನದ ಕ್ರಿಯೆಯನ್ನು ಕುರಿತು ಬರೀ ಜ್ಞಾನವನ್ನು ಬಿತ್ತಿಲ್ಲ, ಅವರು ಕಸುಬನ್ನು ಕಲಿಸ್ತಾ ಹೋದರು. ಉದ್ಯೋಗವನ್ನು ಮಾಡಿ ಅಂತ ಹೇಳಿದರು, ಕೃಷಿಯನ್ನು ಚೆನ್ನಾಗಿ ವೈಜ್ಞಾನಿಕವಾಗಿ ಮಾಡಿ ಅಂತ ಹೇಳಿದರು.
ಇದು ನಮ್ಮ 12ನೇ ಶತಮಾನದಲ್ಲಿ ನಮ್ಮ ಅಲ್ಲಮ ಒಂದು ಮಾತನ್ನು ಹೇಳ್ತಾನೆ, ಚನ್ನಬಸವಣ್ಣ ಒಂದು ಮಾತನ್ನು ಹೇಳ್ತಾನೆ. ಜ್ಞಾನವೇ ಕ್ರಿಯೆ, ಕ್ರಿಯೆಯೇ ಜ್ಞಾನ, ಜ್ಞಾನ ಎಂದರೆ ಅರಿಯುವುದು, ಕ್ರಿಯೆ ಎಂದರೆ ಅರಿತಂತೆ ಆಚರಿಸುವುದು ಎನ್ನುವ ಮಾತು. ಹಾಗೆಯೇ ಇಲ್ಲಿಯೂ ಸಹ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ನಾಡಿನಲ್ಲಿ ಜ್ಞಾನವನ್ನು ಬಿತ್ತಿದಂತೆ ಅವರು ಉದ್ಯೋಗವನ್ನು ಮಾಡಬೇಕು, ಕಾಯಕವನ್ನು ಮಾಡಬೇಕು ಎನ್ನುವಂಥ ಎಚ್ಚರವನ್ನು ಕೊಟ್ಟಂಥದ್ದು ಕಾಣ್ತದೆ. ಈ ರೀತಿಯಲ್ಲಿ ತಾವು ಈ ಜನಗಳು ತಮ್ಮ ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸಿಕೊಳ್ಬೇಕು ಎನ್ನುವಂಥದ್ದು ತಲೆ ಎತ್ತಿ ಓಡಾಡಬೇಕಾದ್ರೆ ಅವರೆಲ್ಲರಿಗೂ ಒಂದು ಉದ್ಯೋಗ ಇರಬೇಕು. ಆ ಉದ್ಯೋಗದ ಹಿಂದೆ ಜ್ಞಾನ ಇರಬೇಕು. ಆ ಜ್ಞಾನದಿಂದ ಅವರು ಚಿಂತನೆಯನ್ನು ಮಾಡಿ ಯಾವುದು ಅತ್ಯಂತ ಶ್ರೇಷ್ಠ, ಯಾವುದು ಯಾವ ರೀತಿಯಲ್ಲಿ ಆ ಕಾರ್ಯವನ್ನು ಅಭಿವೃದ್ಧಿಪಡಿಸಬೇಕು, ಪ್ರಗತಿ ಹೊಂದಬೇಕು ಎನ್ನುವಂಥ ಎಚ್ಚರಿಕೆಯನ್ನು ಆ ರೀತಿಯಲ್ಲಿ ಅವರು ಕೊಟ್ಟಂಥದ್ದು 12ನೇ ಶತಮಾನದ ಚನ್ನಬಸವಣ್ಣ ಹೇಳಿದಂಥ ಮಾತಿಗೆ ಸಾರ್ಥಕತೆಯನ್ನು ಶಿವಕುಮಾರ ಸ್ವಾಮಿಗಳ ಎದುರಿನಲ್ಲಿ ನಾವು ಕಾಣಬಹುದು ಅಂತ ಅನ್ನಿಸ್ತದೆ. ಬಂಧುಗಳೇ, ನಮಗೆ ಹೇಳಿದ ಹಾಗೆ ಆ ಹೂಬಳ್ಳಿ ಒಂದು ಸಾರ್ಥಕವಾದ ಕೆಲಸವನ್ನು ಮಾಡ್ತದೆ. ನಾವೇನೂ ಮಾಡೋದಿಲ್ಲ, ಬಚ್ಚಲು ನೀರು ವೇಸ್ಟ್ ಆದ ನೀರನ್ನು ಅದಕ್ಕೆ ಹಾಕಿ ಬೆಳೆಸಿದ್ವಿ, ಕೊಡ್ತೇವೆ. ಆದರೆ ಶಿವಕುಮಾರ ಸ್ವಾಮಿಗಳು ಈ ನಾಡಿಗೆ ಇಂಥ ಸುಗಂಧವನ್ನು ಬೀರಿದ್ದಾರೆ, ಈ ಬೆಳಕನ್ನು ಬೀರಿದ್ದಾರೆ. ಈ ಬೆಳಕನ್ನು ಬೀರಿದ ಮಹನೀಯರು ಅವರು ಎನ್ನುವಂಥ ಮಾತನ್ನು ಹೇಳ್ತೀನಿ. ಬಂಧುಗಳೇ, ಅವರ ಮತ್ತೊಂದು ನನಗೆ ಬಹಳ ಇಷ್ಟವಾದದ್ದು ಅಂತಂದರೆ ಅವರ ಮಾತೃಹೃದಯದ ತಂದೆಯಾಗಿದ್ದರು. ಅದಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ. ನಮ್ಮ ಸಿದ್ದಪ್ಪನವರು ಹೇಳಿದ್ದಾರೆ, ಮುಂದೆ ಮಾತನಾಡುವವರು ಹೇಳ್ತಾ ಇದ್ದಾರೆ. ಸಾವಿರಾರು ಉದಾಹರಣೆಗಳಿದ್ದಾವೆ. ಅದು ನನಗಾದಂಥ ಒಂದು ಅನುಭವವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ಹೀಗೆ ಒಂದು ಶಿಕಾರಿಪುರದಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾಯಿದ್ದೆ. ಆವಾಗ ಅವರು ಅಲ್ಲಿ ಒಂದು ಶಿವನ ಊರಿದೆ, ಒಂದು ಶಿವನ ಪಾದ ಊರಿದೆ. ಅಲ್ಲಿ ನಡ್ಕೊಂಡು ಹೋಗೋದಕ್ಕೂ ಕಷ್ಟ. ಅಂತಹ ಶಿವನ ಪಾದಕ್ಕೆ ಅವರು ಒಂದು ಬರಲಿದ್ದರು. ನಾನು ಅಲ್ಲಿದ್ದು ಗೊತ್ತಾಗಿ ಒಂದು ಸಣ್ಣ ಪತ್ರ, ಒಂದು ಕಾರ್ಡ್ ಬಂತು. ನಾನು ಶಿವನ ಪಾದಕ್ಕೆ ಹೋಗ್ತಾ ಇದ್ದೇನೆ, ನೀನು ಇಲ್ಲಿದ್ದೀಯಾ ಅಂತ ಗೊತ್ತಾಯಿತು. ಭಾಳ ಸಂತೋಷ ಆಯಿತು. ನನಗೊಂದು 4 ದಪ್ಪನ ರುಚಿಯಾದ ಕಲ್ಲಂಗಡಿ ಹಣ್ಣುಗಳನ್ನು ತೆಗೆದಿಡಪ್ಪ ಅಂತ ಬರ್ತಿದ್ರು. ಇದೇನಪ್ಪ, ಸ್ವಾಮಿಗಳಿಗೆ 4 ದಪ್ಪನ ಕಲ್ಲಂಗಡಿ ಹಣ್ಣು ಇವರು ತಿಂತಾರ ಅಂತ ನನಗೆ ಒಂದು ರೀತಿ ಆ ಕ್ಷಣದಲ್ಲಿ ಅನಿಸಿದ್ದುಂಟು. ಆಗ ಬಂದರು, ಸಮಯಕ್ಕೆ ಸರಿ ಬಂತು ಕಾರು. ನಾನಾಗಲೇ ಕೊಂಡಿಟ್ಟಿದ್ದೆ ಅವನ್ನ. ಆ ಹಣ್ಣುಗಳನ್ನ ಇಟ್ಟೋದೆ, ಇಳಕ್ಕೆ ಹೋದೆ. ತಕ್ಷಣ ಅವರು ಅಲ್ಲಿಂದ ಜೇಬಿನ ತೆಗೆದು ಹಣ ಕೊಡೋಕ್ಕೆ ಬಂದರು. ಇಲ್ಲ ಸ್ವಾಮೀಜಿ, ನಾನು ತಗೊಳ್ಳಲ್ಲ, ದಯವಿಟ್ಟು ಬೇಡ ಅಂದೆ. ಅವರು ತಗೊಳ್ಳೋ ಅಂತಂದರು. ಯಾಕೆ ಹೊಸದು ತಗೊಳ್ಳೋ ಅಂತಂದರು. ಇಲ್ಲ ಸ್ವಾಮೀಜಿ ತಗೊಳ್ಳಲ್ಲ ಅಂದೆ. ಹೋದರು. ನೀನು ಬಾ ಅಂತಂದರು. ಕರ್ಕೊಂಡು ಹೋದ್ರಲ್ಲಿ. ಹೋದರೆ ಶಿವನ ಪಾದದಲ್ಲಿ ಬಿಸಿಲು ಅಂದರೆ ಬಿಸಿಲಿನ ಬೇಗೆ. ತಕ್ಷಣ ಕರೆದ್ರಲ್ಲಿನ ಕೆಲಸದವ್ರನ್ನ, ಈ ಹಣ್ಣನ್ನೆಲ್ಲ ಹೆಚ್ಚು ಅಂದರು. ಒಬ್ಬೊಬ್ಬ ಮಗುವಿಗೂ ಕತ್ತರಿಸಿ ಹಣ್ಣನ್ನು ಅವರು ಗಬಗಬನೇ ತಿಂತಾರೋ, ಆನಂದ ಪಡ್ತಾರೋ ನೋಡಿದೆ. ಆ ಹೃದಯ ಶಿವಕುಮಾರ ಸ್ವಾಮಿಗಳಿಗೆ ಎಷ್ಟು ಸಂತೋಷಪಟ್ಟರು ಅಂತಂದರೆ ಅದನ್ನು ಮಾತೃಹೃದಯದ ತಂದೆ ಅನ್ನೋದನ್ನು ನಾನು ಅವತ್ತು ಕಂಡುಕೊಂಡೆ. ಬಂಧುಗಳೇ, ಇದು ನಿಜವಾದ ಒಂದು ತಾಯಿತನ ಅಂತ ಅನ್ನೋದನ್ನು ಒಬ್ಬ ಪೀಠಾಧಿಪತಿಯಲ್ಲಿ ಕಾಣೋದಕ್ಕೆ ಸಾಧ್ಯ ಅನ್ನುವಂಥ ಒಂದೇ ಒಂದು ಉದಾಹರಣೆಯ ಮೂಲಕ ನಾನು ಅವರ ಮಾತೃಹೃದಯನ್ನು ಕಂಡುಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದೆ. ಬಹಳ ಸಂತೋಷಪಟ್ಟರು. ನಾನು ಅವಾಗ ನನ್ನ ಮನಸ್ಸು ಅದೆಷ್ಟು ಖಿನ್ನವಾಯಿತು ಅಂತಂದರೆ ನನ್ನ ಆಲೋಚನೆ ಎಷ್ಟು ಸಣ್ಣದಲ್ಲಪ್ಪ ಅಂತ ಅನಿಸಿತ್ತು ಆ ಕ್ಷಣದಲ್ಲಿ. ಮತ್ತೆ ಸಂತೋಷಪಟ್ಟು ಅವರ ಆ ಒಂದು ಗುಣವನ್ನು ಕಂಡು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಈ ಮಾತೃಹೃದಯದ ಮಾತುಗಳನ್ನು ಕೇಳಿದಾಗ ಒಂದು ನೆನಪಿಗೆ ಬರ್ತದೆ. ಒಬ್ಬ ದಾರ್ಶನಿಕ ಮಾತು, ನಾನು ಅಂದು ಕೊಡೆಯಿಲ್ಲದೆ ಮನೆಯಲ್ಲಿ ನೆಂದು ಮನೆಗೆ ಹೋದೆ. ಅಪ್ಪ ಬೈದ, ಅಣ್ಣ ಬೈದ, ಅಕ್ಕ ಬೈದಳು, ನನ್ನ ತಾಯಿ ಬಂದವಳೆ ತನ್ನ ಸೀರೆಯ ಸೆರಗಿನಿಂದ ತನ್ನ ತಲೆಯನ್ನು ನೇವರಿಸಿ ನನ್ನನ್ನು ಅಲ್ಲ ಚೆನ್ನಾಗಿ ಬೈದಳು, ನನ್ನನ್ನಲ್ಲ ಆ ಮಳೆಯನ್ನು. ಇದು ಶಿವಕುಮಾರ ಸ್ವಾಮಿಗಳ ತಾಯ್ತನ ಅಂತ ಅನ್ನೋದಕ್ಕೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಬಂಧುಗಳೇ, ಬಹುಶಃ ನನಗೆ ಕೊಟ್ಟ ಸಮಯ ಮೀರ್ತಾ ಇದೆ ಅಂತ ಅನ್ನಿಸ್ತದೆ. ಒಂದೇ ಒಂದು ಮಾತು, ಬಹುಶಃ
ಸಾವು ನಿಶ್ಚಿತ. ಲಿಂಗೈಕ್ಯರಾದಂಥ ಗುರುಗಳ ಸಾವನ್ನು ನಾವು ನಮ್ಮ ಹೃದಯದಲ್ಲಿ ಕಾಣ್ತೀವಿ ಅಂತ ಹೇಳ್ತಾ ಇದ್ದೇನೆ. ಅದಕ್ಕೆ ಕಾರಣ ನನಗೆ ಒಬ್ಬ ಜಲಾಲುದ್ದೀನ್ ರೂಬಿ ಒಂದು ಮಾತನ್ನು ಹೇಳ್ತಾನೆ, ಬಂಧುಗಳೇ, ಸತ್ತ ನಂತರ ನಮ್ಮನ್ನು ಭೂಮಿಯಲ್ಲಿ ಕಾಯ್ದಿರಿಸುವುದಲ್ಲ, ನಾವು ಬದುಕಬೇಕಾದದ್ದು ಜನಗಳ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಬದುಕಬೇಕಾದದ್ದು, ಬಾಳಬೇಕಾದ್ದು, ಬೆಳಕಬೇಕಾದ್ದು ಎನ್ನುವ ಮಾತನ್ನು ಹೇಳ್ತಾ, ಇನ್ನೂ ನನ್ನ ಮನದಾಳದಲ್ಲಿ ಅನೇಕ ಮಾತುಗಳಿದ್ದರೂ ಸಹ ಸಮಯದ ದೃಷ್ಟಿಯಿಂದ ಇಂಥ ಮಹಾನ್ ವ್ಯಕ್ತಿಯನ್ನು ನೆನಪು ಮಾಡಿಕೊಳ್ಳುವಂಥ ಒಂದು ಸದಾವಕಾಶ ದೊರಕಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿ.